Jai Hind everyone. So welcome to the Reasoning Specialist YouTube channel. So ಇವತ್ತಿಂದ ಏನಪ್ಪಾ ಅಂತಂದ್ರೆ ಒಂದು ಟಾರ್ಗೆಟ್ SSCGD 2025 ಅನ್ನುವಂತ ಒಂದು ಥೀಮ್ ಇಟ್ಕೊಂಡು ಸೊ ಏನಪ್ಪಾ ಅಂತಂದ್ರೆ ನಾವು ಪ್ರತಿ ವರ್ಷ ಅಂದ್ರೆ ಕಳೆದ ಒಂದು ವರ್ಷದಲ್ಲಿ ಬಂದಿರುವಂತ ಹಿಂದಿನ ವರ್ಷದ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಸೊ ಅರೌಂಡ್ 1,000 ಪ್ರಶ್ನೆಗಳ ಸರಣಿಯನ್ನ ನಾನು ಒಂದು ಮಾಡ್ಬೇಕಂತ ಹೇಳಿ ಸೊ ಇದನ್ನ ಈ ಒಂದು ಸೀರೀಸ್ ಅನ್ನ ಸ್ಟಾರ್ಟ್ ಮಾಡಿದೀನಿ. ಸೊ ಅದರ ಒಂದು ಇವತ್ತೇನಪ್ಪಾ ಅಂದ್ರೆ ಫಸ್ಟ್ ವಿಡಿಯೋ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಿಮ್ಗೆ ಸೊ 10 ಕ್ವಶನ್ಗಳನ್ನ ನಾನು ಬಿಡಿಸ್ತಿರ್ತೀನಿ. ಅಂದ್ರೆ ಒಂದು ಶಿಫ್ಟ್ ಏನಪ್ಪಾ ಅಂತಾರೆ 2 ವಿಡಿಯೋಗಳು ಆಗ್ತಿರ್ತವೆ. ಸೊ ದೆನ್ ಕಂಟಿನ್ಯೂ ಆಗಿ ಹೋಗ್ತಾ ಇರ್ತದೆ. ಸೊ ದೆನ್ ಅದೇ ರೀತಿ ಸೊ ನೀವು ಕೂಡ ಡೈಲಿ ಯಾಕಂದ್ರೆ 20-25 ಕ್ವಶನ್ ಆದ್ರೆ ನಿಮಗೂ ಕೂಡ ಬಹಳ ಬರ್ಡನ್ ಆಗ್ತದೆ. ಸೊ ಅದಕ್ಕಾಗಿ 10 ಕ್ವಶನ್ ಅನ್ನ ವಿಡಿಯೋ ಅಂತ ನಾವು ಮಾಡ್ಕೊಂಡು ಸೊ 1,000 ಪ್ರಶ್ನೆಗಳ ಒಂದು ಸರಣಿಯನ್ನ ಒಂದು ಕಂಪ್ಲೀಟ್ ಮಾಡೋಕೆ ಸೊ ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ. ಸೊ ಎಲ್ಲರೂ ಕೂಡ ಸೊ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೊ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ. ಸೊ ಹಾಗಾದ್ರೆ ಸೊ ಇವತ್ತಿನ ಒಂದು ಮೊದಲನೇ ಸಂಚಿಕೆಯನ್ನ ನಾವು ನೋಡೋದಾದ್ರೆ ಸೊ ಫಸ್ಟ್ ಬಂದ್ಬಿಟ್ಟು ಕ್ವಶನ್ ರಿಲೇಟೆಡ್ ಟು ಏನಪ್ಪಾ ಅಂತಂದ್ರೆ ಒಂದು ಸರಣಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಓಕೆ, ಈ ಸರಣಿಯಲ್ಲಿ ನೋಡ್ರಿ ಸಂಖ್ಯಾ ಸರಣಿ ಇದೆ. ಸೊ ಜಸ್ಟ್ ನಾವು ಡಿಫರೆನ್ಸ್ ಅನ್ನ ಚೆಕ್ ಮಾಡಿದಾಗ ನೋಡ್ರಿ 8 ರಿಂದ 18 ಅಂತಂದ್ರೆ ಸೊ 10 ಪ್ಲಸ್ ಆದ್ರೆ ಸೊ 18 ರಿಂದ 38 20 ಪ್ಲಸ್ ಆಗ್ತಾ ಇದೆ. ಸೊ ಹಾಗಾದ್ರೆ 38 ರಿಂದ 78 ನಾವು ನೋಡಿದಾಗ ನೋಡ್ರಿ ಸೊ 40 ಆದ್ರೆ ದೆನ್ 40 ರಿಂದ ನೋಡ್ರಿ 78 ರಿಂದ 158 ಅಂತಂದ್ರೆ ಸೊ ಇಲ್ಲಿ ಅಪ್ರಾಕ್ಸಿಮೇಟ್ ಅಂದ್ರೆ 80 ಪ್ಲಸ್ ಆಗ್ತದೆ. ಸೊ ದೆನ್ ಅಗೇನ್ ನಾವ್ ಇಲ್ಲಿ ನೋಡಿದಾಗ ನೋಡ್ರಿ ಮಲ್ಟಿಪ್ಲಿಕೇಶನ್ 2 ಇಲ್ಲೂ ಕೂಡ ಡಬಲ್ ಆಗ್ತಾ ಹೋಗ್ತಾ ಇದೆ. ಸೊ ದೆನ್ ಹಾಗಾದ್ರೆ ಇಲ್ಲೂ ನೀವು ಡಬಲ್ ಮಾಡಿದ್ರೆ ಏನಪ್ಪಾ ಅಂತಾರೆ 160 ಆಗ್ತದೆ. ಸೊ ಈ 160 158 ಪ್ಲಸ್ ಮಾಡಿದಾಗ ಸೊ ಹಾಗಾದ್ರೆ 8 ಕ್ಕೆ 8 ಬಂತು, 6 5 11 ದೆನ್ 318. ಸೊ ಹಾಗಾದ್ರೆ ಆನ್ಸರ್ ಏನಾಗ್ತಾ ಇದೆ ಅಂತಂದ್ರೆ 318. ಸೊ ಇಲ್ಲಿ ಆಪ್ಷನ್ ನೋಡೋದಾದ್ರೆ ಸೊ ದ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸೊ ದೆನ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಒಂದು ಎನಾಲಜಿ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಸೊ ಈ ಎನಾಲಜಿಯಲ್ಲಿ ನೋಡ್ಬೋದಾದ್ರೆ ಸೊ ನೋಡ್ರಿ KW ಇರೋದು ಸೊ ಏನಾಗ್ತಾ ಇದೆ ಅಂತಾರೆ FR ಆಗ್ತಾ ಇದೆ. ಹಾಗಾದ್ರೆ ಸೊ ಇಲ್ಲಿ ನಾವು ನೋಡ್ಬೋದಾದ್ರೆ ನೋಡ್ರಿ ಸೊ K ಇಸ್ ಎಷ್ಟನೇ ಲೆಟರ್ ಅಂತಂದ್ರೆ 11ನೇ ಲೆಟರ್ ಆದ್ರೆ ಸೊ ದೆನ್ F ಎಷ್ಟನೇ ಲೆಟರ್ ಆಗ್ತದೆ 6 ಲೆಟರ್ ಆದ್ರೆ ನೋಡ್ರಿ ಸೊ K ಇಂದ F ಗೆ ಏನಾಗ್ತಾ ಇದೆ ಅಂದ್ರೆ -5 ಆಯ್ತು. ಓಕೆ, ಅದೇ ರೀತಿ ನೋಡ್ರಿ W ಅಂತಂದ್ರೆ 23rd ದೆನ್ R ಅಂತಂದ್ರೆ 18th ಲೆಟರ್. ಸೊ ಇಲ್ಲೂ ಕೂಡ ಏನಪ್ಪಾ ಅಂತಾರೆ -5. ಸೊ ಹಾಗಾದ್ರೆ ನಾವ್ ಇಲ್ಲಿ ನೋಡೋದಾದ್ರೆ ನೋಡ್ರಿ B -5 ಎಸ್ ಡೆಫಿನೆಟ್ಲಿ W ಬರ್ತದೆ, ಬಟ್ M ಪ್ಲಸ್ ಆಗ್ತದೆ ಇಲ್ಲಿ. ಸೊ ಇದು ಆಪ್ಷನ್ ರಾಂಗ್ ಆಯ್ತು. ಸೊ ದೆನ್ O ಇಂದ -5 O ಅಂತಂದ್ರೆ ನೋಡ್ರಿ O ಅಂತಂದ್ರೆ 15th ಲೆಟರ್ ಆಗ್ತದೆ, ಬಟ್ C ಅಂತಂದ್ರೆ 3rd ಲೆಟರ್ ಆಗ್ತದೆ, ಡಿಫ್ರೆನ್ಸ್ ಬಹಳ ಆಗ್ತದೆ. ಸೊ ದೆನ್ ಅದೇ ರೀತಿ I ನೋಡ್ರಿ I ಅಂತಂದ್ರೆ ನೋಡ್ರಿ ಸೊ ಇದು ಆಪ್ಷನ್ ನೋಡ್ರಿ ಆಪ್ಷನ್ 3rd ಏನಿದೆ IU ಮತ್ತು BP ರೈಟ್. ಸೊ ಹಾಗಾದ್ರೆ I ಅಂತಂದ್ರೆ ನೋಡ್ರಿ ಇದು ಸಾರಿ 9th ಲೆಟರ್ ಆದ್ರೆ ಸೊ ಇದು 9th ಲೆಟರ್ ಆದ್ರೆ ದೆನ್ D ಇಸ್ ಅ 4th ಲೆಟರ್. ಸೊ ದೆನ್ U ಏನಪ್ಪಾ ಅಂತಂದ್ರೆ ಸೊ 21ನೇ ಲೆಟರ್ ಆದ್ರೆ ಸೊ P ಏನಾಗ್ತಾ ಇದೆ 16 ಲೆಟರ್ ಆಗ್ತದೆ. ಸೊ ಹಾಗಾದ್ರೆ 9ರಲ್ಲಿ -5 ಮಾಡಿದ್ರೆ 4 ಆಯ್ತು. ದೆನ್ 21ರಲ್ಲಿ -5 ಮಾಡಿ ಕೂಡ ಸೊ ದೆನ್ ಡೆಫಿನೆಟ್ಲಿ 16 ಆಗ್ತಾ ಇದೆ. ಸೊ ದೆನ್ IU ಏನ್ ಬರ್ತದೆ ಅಂತಂದ್ರೆ ಸೊ ದೆನ್ DP. ಹಾಗಾದ್ರೆ ಎಸ್ ಡೆಫಿನೆಟ್ಲಿ ದ ಆಪ್ಷನ್ ಇಸ್ 3rd ಅಂತ ಹೇಳ್ಬೋದು. ಸೊ the next question ಬಂದ್ಬಿಟ್ಟು ನೆಕ್ಸ್ಟ್ ಕ್ವಶನ್ ಮುಂಚೆ ನೋಡ್ರಿ ಸೊ ದೆನ್ ದಿಸ್ ಇಸ್ ಒನ್ ಆಫ್ ದ ಸೆಲೆಕ್ಟೆಡ್ ಮೀನ್ಸ್ ನಾಟ್ ಅ ಸೆಲೆಕ್ಟೆಡ್ ಏನಪ್ಪಾ ಅಂತಂದ್ರೆ ಸ್ಟೂಡೆಂಟ್ ಸ್ಕೋರ್ ಅಬೋವ್ 100 ಇನ್ SSCGD 2024. ಸೊ ಹಾಗಾದ್ರೆ ನೋಡ್ರಿ ಇಷ್ಟೆಲ್ಲ ಜನ ನಮ್ಮ ಏನಪ್ಪಾ ಅಂದ್ರೆ ನಮ್ಮ ಸ್ಟೂಡೆಂಟ್ಸ್ ಇವರು. ಸೊ ಇವರೆಲ್ಲ ಏನಪ್ಪಾ ಅಂದ್ರೆ ಅಬೋವ್ 100 ಸ್ಕೋರ್ ಮಾಡಿದ್ದಾರೆ. ಸೊ ಕಳೆದ ಒಂದು 2024ರ ಒಂದು ಎಕ್ಸಾಮ್ ಅಲ್ಲಿ ಸೊ ಈಗಾಗಲೇ ಕ್ವಾಲಿಫೈ ಆಗಿದ್ದಾರೆ. ಸೊ ಕ್ವಾಲಿಫೈ ಆಗಿದ್ದಾರೆ. ಸೊ ದೆನ್ ಜಸ್ಟ್ ಏನಪ್ಪಾ ಅಂತಂದ್ರೆ ಫಿಸಿಕಲ್ ಮೆಡಿಕಲ್ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟಂದ್ರೆ ಸೊ ಇವರೆಲ್ಲ 100% ಸೆಲೆಕ್ಷನ್ ಆಗ್ತಿದ್ದಾರೆ. ಸೊ ಇವ್ರು ಏನಪ್ಪಾ ಅಂದ್ರೆ ಓನ್ಲಿ ಅಬೋವ್ 100 ಇರೋರು, ಬಟ್ ಸೊ 90-80ಗಿಂತ ಮೇಲ್ಪಟ್ಟಂತವ್ರು ಅಂತೂ ಸೊ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಓಕೆ, ಸೊ ಅದೇ ರೀತಿಯಾದಂತ ನೋಡ್ರಿ ನಮ್ದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಏನಪ್ಪಾ ಅಂತಂದ್ರೆ ದಿಸ್ ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಅನ್ನುವಂತ ಒಂದು ಯೂಟ್ಯೂಬ್ ಚಾನಲ್. ಸೊ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ರಿ ನಾವು ಏನಪ್ಪಾ ಅಂದ್ರೆ ಸೊ ಡೈಲಿ ಕ್ಲಾಸಸ್ ಅನ್ನ ಒಂದು ಶೆಡ್ಯೂಲ್ ಮಾಡ್ತಾ ಇದ್ವಿ ಡೈಲಿ. ಸೊ ಸಂಡೇ ಇಂದ ನೋಡ್ರಿ ಸಾಟರ್ಡೆ ವರ್ಗು ಸೊ GK ರೀಸನಿಂಗ್ ಮ್ಯಾಥ್ಸ್ ಇಂಗ್ಲಿಷ್. ಸೊ ಈ ರೀತಿ ಪ್ರತಿದಿನ ಸಂಜೆ 6 ಗಂಟೆಗೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಒಂದು ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇರ್ತವೆ. ಸೊ ಈ ವಿಡಿಯೋಗಳನ್ನ ನೀವು ನೋಡ್ಬೇಕಪ್ಪಾ ಅಂತಂದ್ರೆ ಸೊ ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಸೊ ಈ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಅದ್ರ ಜೊತೆ ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.
ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ನೋಡ್ರಿ, ಇದು ಒಂದು ಬಾರ್ಮರ್ಸ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಸೊ ಜಸ್ಟ್ ನೀವು ನೋಡ್ಬೋದು ಇಲ್ಲಿ. ಸೊ 28, ಓಕೆ. ಸೊ ಜಸ್ಟ್ ಸಮೀಕರಣ ಮಾಡ್ಕೊಳ್ಳೋಣ. ಸೊ 28 ಪ್ಲಸ್ 12 ಮೈನಸ್ 21 ಡಿವೈಡೆಡ್ ಬೈ 7 ಇಂಟು 4. ಸೊ ಹಾಗಾದ್ರೆ ಇದು ಎಷ್ಟು ಆಗ್ಬೇಕಪ್ಪ ಅಂತಂದ್ರೆ 60 ಆಗ್ಬೇಕು. ಫೈನ್. ಹಾಗಾದ್ರೆ ಇಲ್ಲಿ ಫಸ್ಟ್ ಗೆ ನಮಗೆ ಕೊಟ್ಟಾರ ಏನಪ್ಪಾ ಅಂದ್ರೆ ಯಾವ ಚಿಹ್ನೆಗಳನ್ನ ಪರಸ್ಪರ ಬದಲಾಯಿಸಬೇಕು ಅಂತ ಕೇಳ್ತಾರೆ. ಹಾಗಾದ್ರೆ ಇಲ್ಲಿ ನಾವು ಗುಣಾಕಾರ ಇದ್ದಲ್ಲಿ ಭಾಗಾಕಾರ, ಭಾಗಾಕಾರ ಇದ್ದಲ್ಲಿ ಗುಣಾಕಾರ ಹಾಕಿದಾಗ, ಸೊ ನೋಡ್ರಿ ಗುಣಾಕಾರ ಮತ್ತು ಭಾಗಾಕಾರ ಅಂತಂದ್ರೆ ಇಲ್ಲಿಂದ ಇಲ್ಲೇ ಇಂಟರ್ಚೇಂಜ್ ಆಗ್ತದೆ. ಹಾಗಾದ್ರೆ ನೋಡ್ರಿ, ಸೊ ಡಿವೈಡೆಡ್ ಬೈ ಇದ್ದಲ್ಲಿ ಏನಾಗ್ತದೆ ಅಂತಂದ್ರೆ ಗುಣಾಕಾರ, ಗುಣಾಕಾರ ಇದ್ದಲ್ಲಿ ಭಾಗಾಕಾರ. ಓಕೆ. ಸೊ ಹಾಗಾದ್ರೆ ನೋಡ್ರಿ, ಸೊ ಏನಾಗ್ತದೆ ಅಂದ್ರೆ 21 ಇಂಟು 7/4 ಅಂತ ನೋಡ್ರಿ. ಸೊ ಇದು ನಾವೇನಾದ್ರೂ ಸೊಲ್ಯೂಷನ್ ಮಾಡಿದಾಗ ಇದರ ಆನ್ಸರ್ ಡೆಫಿನೆಟ್ಲಿ ಭಿನ್ನ ರಾಶಿ ಒಳಗೆ ಬರ್ತದೆ. ಸೊ ಬಟ್ ನಮ್ಮ ಆನ್ಸರ್ ಭಿನ್ನ ರಾಶಿ ಒಳಗಡೆ ಇಲ್ಲ. ಓಕೆ. ಸೊ ಹಾಗಾದ್ರೆ ಡೆಫಿನೆಟ್ಲಿ ಹಾಗಾದ್ರೆ ಒಂದೇ ಆಪ್ಷನ್ ಬರಂಗಿಲ್ಲ, ಹೌದಾ. ಸೊ ಹಾಗಾದ್ರೆ ಸೆಕೆಂಡ್ ಆಪ್ಷನ್ ಏನಾಗಿರ್ಬೋದು, ಗುಣ್ಲೆ ಮತ್ತು ಮೈನಸ್. ಓಕೆ. ಸೊ ಗುಣಾಕಾರ ಎಲ್ಲಿದೆ ಅಲ್ಲಿ ಮೈನಸ್ ಹಾಕ್ರಿ, ಎಲ್ಲಿ ಮೈನಸ್ ಇದೆ ಅಲ್ಲಿ ಗುಣಾಕಾರ ಹಾಕಿದಾಗ ಹಾಗಾದ್ರೆ ನೋಡ್ಬೋದು. ಸೊ ದೆನ್ ಸೊ 21/7 ಏನಪ್ಪಾ ಅಂತಂದ್ರೆ 3 ಆಗ್ತದೆ. 12 3 36 ಆಯ್ತು. ದೆನ್ 36 ಪ್ಲಸ್ 28. ಓಕೆ. 28 ಪ್ಲಸ್ 36 ಏನಪ್ಪಾ ಅಂತಂದ್ರೆ 64 ಆಗ್ತದೆ, ಹೌದಾ. ಸೊ 64ರಲ್ಲಿ ಈ ಮೈನಸ್ 4ನ ತೆಗೆದಾಗ ಸೊ ದೆನ್ ಡೆಫಿನೆಟ್ಲಿ ಆನ್ಸರ್ 60 ಆಗ್ತದೆ, ರೈಟ್. ಸೊ ದೆನ್ ಹಾಗಾದ್ರೆ ನೋಡ್ರಿ, ಸೊ ಆನ್ಸರ್ ಇಸ್ 60. ಸೊ ದ ಆಪ್ಷನ್ ಈಸ್ ವಾಟ್, ಸೊ ಸೆಕೆಂಡ್. ಸೊ ಆಪ್ಷನ್ ಸೆಕೆಂಡ್. ಸೊ ಗುಣಾಕಾರದಲ್ಲಿ ಮೈನಸ್ ಹಾಕ್ಬೇಕು ಮತ್ತೆ ಮೈನಸ್ ಇದ್ದಲ್ಲಿ ಗುಣಾಕಾರ ಹಾಕ್ಬೇಕು. ಓಕೆ. ಸೊ ದೆನ್ ದ ನೆಕ್ಸ್ಟ್ ಕ್ವಶನ್. ಎಸ್. ಸೊ ನೋಡ್ರಿ, ಇದು ಒಂದೇನಪ್ಪ ಅಂದ್ರೆ ನಾನ್ ನಾರ್ಮಲ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಸೊ ಕೆಳಗಿನ ಪ್ರಶ್ನೆಯಲ್ಲಿ ನೀಡಿರುವ ಪರ್ಯಾಯಗಳಿಂದ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಇರಬಹುದಾದ ಆಕೃತಿಯನ್ನು ಕಂಡಿಡ್ರಿ. ಆಕೃತಿಯನ್ನು ನೋಡಿದಾಗ ನೋಡಿ ಸಿರೀಸ್ ಇದೆ, ಹೌದಾ. ಸೊ ಒಂದ್ ಡಯಾಗ್ರಾಮ್ ಇದ್ದಿದ್ದು, ಇದ್ದಿದ್ದು 2 ಆಗ್ತದೆ, 2 ಇದ್ದಿದ್ದು 3 ಆಗ್ತದೆ, 3 ಇದ್ದಿದ್ದು 4 ಆಯ್ತು, 4 ಇದ್ದದಂದ್ರೆ 5 ಆಗ್ಬೇಕಾದ್ರೆ ನೋಡ್ರಿ ಎಲ್ಲಾ ಕಡೆ ಕೂಡ 5 ಇದಾವೆ. ಬಟ್ ಇಲ್ಲಿ ನಾವು ನೋಡಿದಾಗ ನೋಡ್ರಿ, ಸೊ ಒಂದು ಹಾರಿಜಾಂಟಲಿ ಡಿವೈಡ್ ಆದ್ರೆ, ಸೊ ಹಾರಿಜಾಂಟಲ್ ಪ್ಲಸ್ ವರ್ಟಿಕಲ್, ಹಾರಿಜಾಂಟಲ್ ವರ್ಟಿಕಲ್ ಹಾರಿಜಾಂಟಲ್, ಹಾರಿಜಾಂಟಲ್ ವರ್ಟಿಕಲ್ ಹಾರಿಜಾಂಟಲ್ ವರ್ಟಿಕಲ್. ಹಾಗಾದ್ರೆ ಸೊ ಇದೇ ತರ ಸೇಮ್ ಇರಬೇಕು, ಇದ್ರ ಮುಂದೆ ವರ್ಟಿಕಲ್ ಆಗಿ ಬರ್ಬೇಕು. ಅಂದ್ರೆ ಸೊ ಇದ್ರ ಮುಂದೆ ಏನಪ್ಪಾ ಅಂತ ನೋಡ್ರಿ, ಈ ರೀತಿಯಾಗಿ ಒಂದ್ ಚಿತ್ರ ಎಲ್ಲಿ ಐತಿ ಅದು ನಮ್ಮ ಆಪ್ಷನ್ ಆಗಿರ್ತದ. ಸೊ ದೆನ್ ಆಪ್ಷನ್ ದ ಥರ್ಡ್ ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ದೆನ್ ದ ನೆಕ್ಸ್ಟ್ ನಾವು, ಸೊ ನೆಕ್ಸ್ಟ್ ಏನಪ್ಪಾ ಅಂತ ನೋಡ್ರಿ, ಇಲ್ಲಿ ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಲ್ಯಾಂಪ್ ಅನ್ನು ನೋಡ್ರಿ. ಹಾಗಾದ್ರೆ ಈ ಲ್ಯಾಂಪ್ ಅನ್ನ ಯಾವ ರೀತಿಯಾಗಿ ಬರಿತಾ ಇದಾರೆ. ಓಕೆ. ಸೊ ಏನಂತ ಬರೀತಾರಪ್ಪ ಅಂತಾರೆ, IWJL ಅಂತ ಬರೆದ್ರೆ. ಸೊ ಹಾಗಾದ್ರೆ ನೋಡ್ರಿ IWJL ಅಂತ ಬರೆದಾಗ, ಸೊ ನೋಡ್ರಿ ಹಾಗಾದ್ರೆ ಇಲ್ಲಿ ನಾವು ನೋಡ್ಬೇಕಾದ್ರೆ ಎಲ್ ಇಂದ ಐ ಅಂತಂದಾಗ ನೋಡ್ರಿ, ಸೊ ಎಲ್ ಇರೋದು 12th ಲೆಟರ್, ಐ ಇರೋದು 9th ಲೆಟರ್, ಹೌದಾ. ಸೊ ಹಾಗಾದ್ರೆ ಮೈನಸ್ ಎಷ್ಟಾಗ್ತದೆ ಅಂತಂದ್ರೆ 3 ಆಯ್ತು. ದೆನ್ ಎ ಇಸ್ ಅ ಫಸ್ಟ್ ಲೆಟರ್, ಡಬ್ಲ್ಯೂ ಇಸ್ ಅ 23rd. ಬಟ್ ನಾವು 23 ಪ್ಲಸ್ ಏನಪ್ಪಾ ಅಂತಾರೆ, ಸೊ ಇಲ್ಲಿ ನೀವು ನೋಡಿದಾಗ -4 ಆಗ್ತದೆ, ಯಾಕಂದ್ರೆ ಡಬ್ಲ್ಯೂ ದಿಂದ Z3 ಪ್ಲಸ್ ಎ ಅಂತಾರೆ -4 ಆಯ್ತು. ಸೊ ದೆನ್ ಎಂ ಅಂತಂದ್ರೆ ನೋಡ್ರಿ 13, ಸೊ ಜೆ ಅಂತಂದ್ರೆ 10, ಇಲ್ಲೂ ಕೂಡ -3 ಆದ್ರೆ, ಪಿ ಅಂತಂದ್ರೆ ನೋಡ್ರಿ 16, ಎಲ್ ಅಂತಂದ್ರೆ 12, ಇಲ್ಲೂ ಕೂಡ ಏನಾಗ್ತದೆ -4. ಸೊ ಹಾಗಾದ್ರೆ -3 -4 -3 -4 ಅಂತಾರೆ. ಸೊ ದೆನ್ LOGES. ಓಕೆ. ಫಸ್ಟ್ ಎಲ್ ಅಂತಂದ್ರೆ ನೋಡ್ರಿ, ಸೊ ಎಲ್ ಇಸ್ ಅ 12th ಲೆಟರ್ ಇದೆ. ಸೊ ಓ ಅಂತಂದ್ರೆ 15th ಲೆಟರ್ ಬರ್ತದ. ಸೊ ದೆನ್ ಜಿ ಅಂತಂದ್ರೆ ಸೊ 7th ಲೆಟರ್ ಬರ್ತದ. ಸೊ ಎಸ್ ಅಂತಂದ್ರೆ ನೋಡ್ರಿ 19th ಲೆಟರ್ ಬರ್ತದೆ. ಓಕೆ. ಸೊ ಹಾಗಾದ್ರೆ ಸೊ ಇಲ್ಲಿ ಏನ್ ಮಾಡ್ಬೇಕು, -3, ಸೊ ಇದು -4, -3 -4. ಓಕೆ. ಹಾಗಾದ್ರೆ 12 -3 ಅಂತಂದ್ರೆ ಏನ್ ಬರ್ತದ, 12 - 3 is 9, ಹೌದಾ. ಸೊ ದೆನ್ ಓ -4 ಅಂತಂದ್ರೆ, ಓ ಅಂತಂದ್ರೆ 15, -4 ಅಂತಂದ್ರೆ 11. ಸೊ ದೆನ್ 7 - 3 is 4. ಸೊ ದೆನ್ 19 - 4 is 15. ಹಾಗಾದ್ರೆ 9th ಲೆಟರ್ is I, 11th ಲೆಟರ್ ಏನಪ್ಪಾ ಅಂತಂದ್ರೆ ಸೊ ಜೆ, ದೆನ್ ಸಾರಿ ಜೆ ಅಲ್ಲ ಕೆ. ಸೊ ದೆನ್ ಸೊ ಜಿ ಅಂದ್ರೆ ಸಾರಿ 4th ಲೆಟರ್ is ಡಿ, 15th ಲೆಟರ್ ಏನಪ್ಪಾ ಅಂತಂದ್ರೆ ಸೊ O. So then IKDO. So the option is 1. So the option is the right answer. Okay. So then the next question. So next question ಬಂದ್ಬಿಟ್ಟು ಇದು ಏನಪ್ಪಾ ಅಂದ್ರೆ ಒಂದು ಅಗೇನ್ ಅದು ಕ್ಲಸ್ಟರ್ ಸೀರೀಸ್ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಸೊ ಈ ಕ್ಲಸ್ಟರ್ ಸೀರೀಸ್ ಅಲ್ಲಿ ನಾವು ನೋಡಬಹುದಾದ್ರೆ ನೋಡ್ರಿ, ಸೊ ಟಿ ಫಸ್ಟ್ ಲೆಟರ್ ಟಿ ಇದ್ದು ಇಲ್ಲಿ ಯು ಇದೆ, ಸೊ +1 ಆಗ್ತದೆ. TUVW. ಹಾಗಾದ್ರೆ ಎಕ್ಸ್ ಆದ್ಮೇಲೆ ಏನ್ ಬರ್ಬೇಕಂತಂದ್ರೆ
ವೈ. ಸೊ ವೈ ನೋಡಿದ್ರಪ್ಪ ಏನಂತಂದ್ರೆ ಎಲ್ಲಾ ಕಡೆ ಇದೆ. ಸೊ ಹಾಗಾದ್ರೆ ಇಲ್ಲಿ ನಾವು ಜಸ್ಟ್ ಲಾಸ್ಟ್ ನಂಬರ್ಸ್ ಅನ್ನು ನೋಡಿದಾಗ ನೋಡ್ರಿ 10, 12, 14, 16, 18 ಅಂತಾರೆ. ಹಾಗಾದ್ರೆ ಏನ್ ಬರ್ಬೇಕು 20 ಇದೆ. ಸೊ ಹಾಗಾದ್ರೆ 20 ಇಲ್ಲಿಯೂ ಇದೆ, ಇಲ್ಲಿಯೂ ಇದೆ. ಸೊ ಹಾಗಾದ್ರೆ ವೈ ಇಲ್ಲಿದೆ, ಎಸ್ ಅಂದ್ರೆ ಸೆಕೆಂಡ್ ಲೆಟರ್ ಚೆಕ್ ಮಾಡಿದ್ರೆ ನಮ್ಗೆ ಈಸಿಲಿ ಗೊತ್ತಾಗ್ತದೆ. ಹಾಗಾದ್ರೆ ಜೆ ಇಂದ ನೋಡ್ಬೇಕಾದ್ರೆ ನೋಡ್ರಿ ಜೆ ಟು ಎಲ್ ಏನಾಗ್ತಾ ಇದೆ ಅಂತಂದ್ರೆ +2 ಆಗ್ತಾ ಇದೆ. ದೆನ್ ಎಲ್ ಇಂದ +2 ಆಗ್ತಾ ಇದೆ. ಎನ್ ಇಂದ ಪಿ +2 ಆಗ್ತಾ ಇದೆ. ದೆನ್ ಹಾಗಾದ್ರೆ ಪಿ ಇಂದ ಆರ್ ಕೂಡ +2 ಆದ್ರೆ ಆರ್ ಇಂದ +2 ಮಾಡಿದ್ರೆ ಸೊ ಏನ್ ಬರ್ತದ ಅಂದ್ರ ಟಿ ಬರ್ತದ. ಸೊ ಸೆಕೆಂಡ್ ಲೆಟರ್ ಏನಾಗಬೇಕು ವೈ ಟಿ. ಸೊ ಹಾಗಾದ್ರೆ ವೈ ಟಿ 20 ಎಲ್ಲಿದೆಪ್ಪ ಅಂದ್ರೆ ಇವು ಎರಡರಾಗಿದ್ದಾವೆ. ಸೊ ದೆನ್ ಆಪ್ಷನ್ ದ 4 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ದ ನೆಕ್ಸ್ಟ್ ಒನ್. ಸೊ ದ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೊ ಇದು ಕೂಡ ಏನಪ್ಪಾ ಅಂದ್ರೆ ಒಂದು ಓಕೆ. ಸೊ ಏನಂತಂದ್ರೆ ಇದು ಒಂದು ಸರಣಿಗೆ ಸಂಬಂಧಪಟ್ಟಂತ ಪ್ರಶ್ನೆ. ಸೊ ನೋಡ್ರಿ ಇಲ್ಲಿ ಜಸ್ಟ್ ಒಂದು ರೇಖೆ ಇದ್ರೆ ಇಲ್ಲಿ ಏನಾಗ್ತಾ ಇದೆ 2 ಬರ್ತಾ ಇದೆ. ದೆನ್ ಹಾಗಾದ್ರೆ 3 ಬಂತು, ದೆನ್ 4 ಬಂತು. ಸೊ ದೆನ್ ನೆಕ್ಸ್ಟ್ ಬರ್ಬೇಕಾದ್ರೆ 5 ಬರ್ಬೇಕು. ಬಟ್ 5 ಎಲ್ಲಿ ಬರ್ತಪ್ಪ ಅಂತಂದ್ರೆ ಸೊ ನೀವು ನೋಡಿದಾಗ ಸೊ ದೆನ್ ಡೆಫಿನೆಟ್ಲಿ ದ ಆಪ್ಷನ್ ಇಸ್ 4 ಆಗ್ತಾ ಇದೆ. ದೆನ್ ದ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಸೊ ಡಿಕ್ಷನರಿ ಆರ್ಡರ್ ಅಲ್ಲಿ ಹೇಳ್ತಾ ಇದಾರೆ. ಸೊ ಅರೇಂಜ್ ದ ಗಿವನ್ ವರ್ಡ್ಸ್ ಇನ್ ದ ಡಿಕ್ಷನರಿ ಆರ್ಡರ್. ಓಕೆ, ಸೊ ಇಲ್ಲಿ ನಾವು ನೋಡಿದಾಗ ನೋಡ್ರಿ ಫಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಡಿ ಅನ್ನೋದಂತ ಏನಿದೆ ಎಲ್ಲಾ ಕಡೆನೂ ಏನಂತಂದ್ರೆ ಸಾರಿ ಡಿ ಮತ್ತು ಇ. ಎಸ್, ಸೊ ಡಿಇ 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 ಡಿಇ. ಸೊ ಪ್ರತಿಯೊಂದರಲ್ಲೂ ಕೂಡ ಏನಪ್ಪಾ ಅಂತಂದ್ರೆ ಅಗೇನ್ ಸೊ ಡಿಇಎ. ಓಕೆ, ಸೊ ಡಿಇಎ 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 ಇಲ್ಲಿ ಕೂಡ ಡಿಇಎ ರೈಟ್. ಸೊ ಇಲ್ಲಿ ಎಲ್ಲಾ ಶಬ್ದದಲ್ಲೂ ಏನಪ್ಪಾ ಅಂತಂದ್ರೆ ಸೊ ಡಿಇಎ ಅನ್ನೋದು ಕಾಮನ್ ಆದ್ರೆ ಹಾಗಾದ್ರೆ ನಮ್ದು 4th ಲೆಟರ್ ಮೇಲೆ ಏನಾಗ್ತದೆ ಅಂತಂದ್ರೆ ಇಲ್ಲಿ ಒಂದು ಡಿಕ್ಷನರಿ ಆರ್ಡರ್ ಡಿಪೆಂಡ್ ಆಗಿರ್ತದೆ. ದೆನ್ ಇಲ್ಲಿ ನೋಡ್ರಿ 6, ದೆನ್ ಇಲ್ಲಿ ನೋಡ್ರಿ 6, ದೆನ್ ಸೆಕೆಂಡ್ ರಲ್ಲಿದೆ ಎನ್, ದೆನ್ ಥರ್ಡ್ ರಲ್ಲಿದೆ ಎಲ್, ದೆನ್ 4th ದಲ್ಲಿದೆ ಡಿ, ದೆನ್ ಅಲ್ಲಿದೆ ಟಿ. ಓಕೆ, ಹಾಗಾದ್ರೆ ಈ 5 ಅಕ್ಷರಗಳಲ್ಲಿ ಯಾವ್ದು ಫಸ್ಟ್ ಬರ್ತದೆ ಅಂತಂದ್ರೆ ಫಸ್ಟ್ ಬರೋದು ಯಾವ್ದಪ್ಪ ಅಂತಂದ್ರೆ ಇದು. ಓಕೆ, ಸೊ ನೋಡ್ರಿ ಡಿ ಫಸ್ಟ್ ಬರ್ತದ. ಡಿ ಆದ್ಮೇಲೆ ಏನ್ ಬರ್ತದ ಅಂತಂದ್ರೆ ಸೊ ಎಲ್ ಬರ್ತದ ಸೆಕೆಂಡ್, ದೆನ್ ಎನ್ ಥರ್ಡ್, ಆರ್ 4, ದೆನ್ ಇದು 5. ಹಾಗಾದ್ರೆ ಡಿ ಎಲ್ಲಿದೆ ನೋಡ್ರಿ 3. ಸೊ ಫಸ್ಟ್ ಏನ್ ಬರ್ಬೇಕು ಥರ್ಡ್ ವರ್ಡ್ ಬರ್ಬೇಕು. ಓಕೆ, ಅಂದ್ರೆ ಫಸ್ಟ್ ಥರ್ಡ್ ವರ್ಡ್ ಬರ್ಬೇಕು. ಸೆಕೆಂಡ್ ಯಾವ್ದು ಬರ್ಬೇಕಪ್ಪ ಅಂತಂದ್ರೆ ಎಲ್ ಸಾರಿ ಓಕೆ. ಸೊ ಆಕ್ಚುಲಿ ಏನು ಬರ್ಬೇಕು ಫಸ್ಟ್ ಡಿ ಎಲ್ಲಿದೆ ಅದು ಬರ್ಬೇಕಾದ್ರೆ ಡಿ ಎಲ್ ಐತೆಪ್ಪ ಅಂತಾರ ಇಲ್ಲಿದೆ ನೋಡ್ರಿ ಇದು ಫಸ್ಟ್ ವರ್ಡ್ ಆಗ್ತದೆ. ಎಲ್ ಏನಾಗ್ತಾ ಇದೆ ಸೆಕೆಂಡ್ ವರ್ಡ್ ಆಗ್ತಾ ಇದೆ. ದೆನ್ ಥರ್ಡ್ ಏನಿದೆ ಎನ್. ಸೊ ಎನ್ ಎಲ್ಲಿದೆ ಇಲ್ಲಿದೆ. ಸೊ 4th ಏನಪ್ಪಾ ಅಂತಂದ್ರೆ ಆರ್. ಸೊ ಆರ್ ಎಲ್ಲಿದೆ ಇದು. ದೆನ್ 5th. ಹಾಗಾದ್ರೆ ಸೊ ಫಸ್ಟ್ ಏನ್ ಬಂತು 4ನೇ ಶಬ್ದ, ಸೆಕೆಂಡ್ ಏನ್ ಬಂತು 3ನೇ ಶಬ್ದ, ಥರ್ಡ್ ಏನ್ ಬಂದಿದೆ 2, ದೆನ್ 4 1 5. ಸೊ 4 3 2 1 5. So 4 3 2 1 5. So the option 3 is the right answer. Okay. So then the next one is related to dice. Okay. So again nodri 4 different positions kottidare. So then ಏನು ಹೇಳ್ತಾರೆ find the number opposite of a 23. ಹಾಗಾದ್ರೆ 23 ನೋಡ್ರಿ 23 ಎಲ್ಲಿದೆ? ಎಸ್ ಇಲ್ಲೂ ಇದೆ. 23 ಮತ್ತೆ ಎಲ್ಲಿದೆ ನೋಡ್ರಿ ಇಲ್ಲಿದೆ. ಓಕೆ, ಬಟ್ ಇಲ್ಲಿ ನೋಡ್ಬೇಕಾದ್ರೆ ನೋಡ್ರಿ ಸೊ 23 ಎಸ್. ಸೊ 25 ಇಲ್ಲ, 22 ಅಂದ್ರೆ ಈ ತರ ಯಾವ್ದ್ರೊಳಗು ಕಾಮನ್ ಇಲ್ಲ ಅಂದ್ರೆ ಕಾಮನ್ ಇಲ್ಲದೆ ನಮ್ಗೆ ಯಾವ್ದು ಮಾಡಕ್ ಬರಂಗಿಲ್ಲ. ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಸೊ ಈ ಇದ್ರೊಳಗೆ ನೋಡ್ರಿ ಸೊ 25 22. ಸೊ 25 22 24. ಸೊ ಇಲ್ಲೂ ಕೂಡ ಕಾಮನ್ ಇಲ್ಲ. ಸೊ ದೆನ್ ಹಾಗಾದ್ರೆ ಬಟ್ ಲಾಸ್ಟ್ ಅನ್ನ ನಾವು ತಗೊಂಡ್ರೆ ಸೊ ಆಗಂಗಿಲ್ಲ. ಸೊ ದೆನ್ ಹಾಗಾದ್ರೆ ಇಲ್ಲಿ ನೋಡೋಣ. ಸೊ ಈ ಒಂದು 2 ಚಿತ್ರೊಳಗ ಸೊ 21 ಕಾಮನ್ ಐತಿ. ಹಾಗಾದ್ರೆ 21 ಏನಪ್ಪಾ ಅಂತಾರೆ ಸೊ ಕಾಮನ್ ಆಯ್ತು. ಸೊ ದೆನ್ ಹಾಗಾದ್ರೆ ಏನ್ ಮಾಡ್ಬೇಕು ಆಂಟಿ ಕ್ಲಾಕ್ ವೈಸ್ ತೆಗ್ರಿ. ಇಲ್ಲಿ ಕೂಡ 21 ಕಾಮನ್ ಆಂಟಿ ಕ್ಲಾಕ್ ವೈಸ್ ದಾಗ ತಿಳಿದ್ರಿ. ಓಕೆ, ಸೊ ದೆನ್ ಹಾಗಾದ್ರೆ ನೋಡ್ರಿ ಸೊ 21 ಆದ್ಮೇಲೆ 25 ಬರ್ತಾ ಇದೆ, 25 ಆದ್ಮೇಲೆ 24 ಇದೆ. ಇಲ್ಲಿ 21 ಆದ್ಮೇಲೆ 26 ಬರ್ತಾ ಇದೆ, 26 ಆದ್ಮೇಲೆ 23 ಇದೆ. ಸೊ ಹಾಗಾದ್ರೆ ದ 23 ಇಸ್ ಅಪೋಸಿಟ್ ಏನಪ್ಪಾ ಅಂತಾರೆ 24 ಆಗ್ಬೋದು. ಬಟ್ 23 24 ಎರಡು ಒಂದೇ ಡೈಸ್ ಅಲ್ಲಿ ಎಲ್ಲಿಯೂ ಬಂದಿರಬಾರ್ದು. ಓಕೆ, ಸೊ ಎಲ್ಲಿಯೂ ಬಂದಿಲ್ಲ. ಸೊ ಹಾಗಾದ್ರೆ 23 ಅಪೋಸಿಟ್ ಏನಾಗ್ತದೆ ಅಂತಾರೆ ಸೊ ದ 24. So the option is right. Okay, so then the next question ಬಂದ್ಬಿಟ್ಟು ಏನಪ್ಪಾ ಅಂತಾರೆ ಸೊ ಎಂಬೆಡೆಡ್ ಫಿಗರ್. ಸೊ ಇಲ್ಲಿ ರೊಟೇಷನ್ ಇಸ್ ನಾಟ್ ಅಲೌಡ್ ಅಂತ ಹೇಳ್ತಾರೆ. ಓಕೆ, ಸೊ ಅಂದ್ರೆ ಸೊ ಇದು ಈ ಚಿತ್ರ ಒಂದು ಯಾವ ಚಿತ್ರದಲ್ಲಿ ಬರ್ತದ ಅಂತ ಹೇಳಿ ಕೇಳ್ತಿದ್ದಾರೆ. ಓಕೆ, ಇವಾಗ ನಾವು ನೋಡ್ಬೇಕಾದ್ರೆ ನೋಡ್ರಿ ಸೊ ಈ ಚಿತ್ರವನ್ನ ನೋಡಿದಾಗ ಸೊ ಇಲ್ಲಿ ಯಾವ್ದಾದ್ರು ಒಂದು ಚಿತ್ರದಲ್ಲಿ ಬರ್ತದೆ ಅಂತ ನೋಡಿದಾಗ ಸೊ ಓಕೆ ಸೊ ಇಲ್ಲಿ ಅಂತೂ ನೋಡ್ರಿ ಎಲ್ಲೂ ಕೂಡ ಬರ್ತಾ ಇಲ್ಲ.
ಹೌದಾ? ಸೊ ಯಾಕಂದ್ರೆ ಈ ರೀತಿ ನಿಮಗೆ ಬರ್ಬೇಕಪ್ಪ ಅಂತಾರೆ ಎಲ್ಲೂ ಇಲ್ಲ. ಸೊ ಇದು ಬರ್ಬೋದಾ? ಇದು ಏನೈತೆ ನೋಡ್ರಿ, ಈ ರೀತಿ ಒಂದು ಹಿಂಗ್ ರೌಂಡ್ ಆಗೈತಿ. ಓಕೆ, ಇಲ್ಲೂ ಕೂಡ ಇಲ್ಲ. ಫೈನ್. ಸೊ ಇದು ಬರಂಗಿಲ್ಲ. ದೆನ್ ಹಾಗಾದ್ರೆ ಇಲ್ಲಿ ನೋಡ್ರಿ, ಸೊ ಎಸ್, ಸೊ ಇದು ಇದೆ. ದೆನ್ ಅದಾದ್ರೆ ನೋಡ್ರಿ, ಇದು ಒಂದು ಈ ಆಕಾರದಾಗಿದೆ, ಬಟ್ ಅದನ್ನ ಸ್ವಲ್ಪ ಚಿತ್ರ ಏನಾಗಿದೆ ಅಂತ ಎಕ್ಸ್ಪಾಂಡ್ ಆಗಿದೆ. ಸೊ ದೆನ್ ಎಕ್ಸಾಕ್ಟ್ಲಿ ದ ಆಪ್ಷನ್ ಇಸ್ 1 ಅಂತ ಹೇಳ್ಬೋದು. ರೈಟ್? ಸೊ ಎಸ್, ಸೊ ದಿಸ್ ವಾಟ್ ದ ಎಂಡ್ ಆಫ್ ದ 10 ಕ್ವಶನ್ಸ್. ಸೊ ಹಾಗಾದ್ರೆ ಇವತ್ತಿನ ಒಂದು 10 ಕ್ವಶನ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ರೈಟ್? ಸೊ ನಾಳೆ ಮತ್ತೆ ಇದೇ ಸರಿಯಾದ ಸಮಯಕ್ಕೆ ಏನಪ್ಪಾ ಅಂತಾರೆ ಮುಂದಿನ ಒಂದು 10 ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಏನಪ್ಪಾ ಅಂತಾರೆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಮುಂದಿನ ಈ ಒಂದು ಸರಣಿಯನ್ನ, ಒಂದು 1000 ಪ್ರಶ್ನೆಗಳ ಸರಣಿಯನ್ನ ಸೊ ಇದೇ ರೀತಿಯಾಗಿ ನಾನು 10 ಕ್ವಶನ್ ತರ ಡಿವೈಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬೈ, ಜೈ ಹಿಂದ್, ಜೈ ಕರ್ನಾಟಕ.